Hi, hello, good morning. Welcome back to our YouTube channel. After long time ನಾನು ಬ್ಲಾಗ್ ಮಾಡ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ತರ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ, ಸ್ಕಿಪ್ ಮಾಡ್ದಿರಾ. ಎಸ್, ಇವಾಗ ಫೈನಲ್ ಆಗಿ ನಾವು ಒಂದು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು. ನೋಡಿ, ಹೋಗ್ತಾ ಇದ್ದೀವಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ಕಾಣಿಸ್ತಾ ಇರ್ಬೋದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಸ್, ನಾವು ಡಿ ಮಾರ್ಟಿಗೆ ಬಂದ್ವಿ. ಸುಮ್ಮನೆ ಮನೇಲಿ ರೇಷನ್ ಇರಲಿಲ್ಲ, ಹಾಗಾಗಿ ಲೊಕೇಶನಿಗೆ ಬಂದ್ವಿ. ಇಲ್ಲೇ ಮನೆ ಹತ್ತಿರ ನಿಯರ್ ಬೈ ಇರೋ ಲೊಕೇಶನ್ಗೆ ಬಂದ್ವಿ ನಾವು, ಡಿ ಮಾರ್ಟ್ಗೆ. ಈಗ ನೋಡಿ ಎಂಟರ್ ಆಗ್ತಾಯಿದ್ವಿ. ಒಂಥರ ಪೀಸಾಗಿತ್ತು, ಯಾಕಂದರೆ ನಾವು ಸಂಡೇ ಟೈಮಲ್ಲ ಹೋಗಿದ್ದು, ಮಾಮೂಲಿ ಟೈಮಲ್ಲಿ ಹೋಗಿದ್ದು, ವೀಕ್ ಡೇಸಲ್ಲಿ ಹೋಗಿದ್ದು. ಹಾಗಾಗಿ ಪೀಸ್ಫುಲ್ಲಾಗಿತ್ತು. ಹಂಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತು. ನೋಡಿ, ಈಗ ಇಷ್ಟೆಲ್ಲ ಐಟಮ್ ತೊಗೊಂಡು ಬಿಲ್ಲಿಂಗ್ ಮಾಡಿಸ್ತಾಯಿದ್ವಿ. ನೋಡಿ, ಇಷ್ಟೇ ಐಟಮ್ ತೊಗೊಂಡಿರೋದು. ಒಂದು 2,000 ರೂಪಾಯಿ ಒಳಗಡೆ ಬಿಲ್ ಆಗಿದೆ. ಅದೇ ನಾನೇನು ತೋರ್ಸೋಕ್ಕೆ ಹೋಗೋಲ್ಲ. ಒಂದು 2,000 ಒಳಗಡೆ ಬಿಲ್ ಆಗಿದೆ. ಆಮೇಲೆ ನಾನು ಚಾಕ್ಲೇಟ್ ತಿನ್ನಬೇಕು, ಕ್ರೇವಿಂಗ್ ಆಯಿತು ಅಂದ್ಬಿಟ್ಟು ಚಾಕ್ಲೇಟ್ ತೊಗೊಂಡು ಮಕ್ಕಳ ಥರ ಚಾಕ್ಲೇಟ್ ತಿಂದ್ಕೊಂಡು, ಹಾಗೆ ನೋಡಿ ಅವ್ರು ಎತ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಚಾಕ್ಲೇಟ್ ತಿನ್ಕೊಂಡು ಆರಾಮಾಗಿ ಓಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 8 ಗಂಟೆ ಆಗೋಗಿತ್ತು. ಮಳೆ ಬರೋ ಟೈಮು ಅಂತ, ಮಳೆ ಬರೋ ಚಾನ್ಸಸ್ ಇತ್ತು. ಹಾಗಾಗಿ ಬೇಗ ಹೋಗೋಣ ಅಂದ್ಬಿಟ್ಟು ಬೇಗ ಬೈಕಲ್ಲಿ ಹೊರಡ್ತಾಯಿದ್ವಿ. ತುಂಬಾ ಟ್ರಾಫಿಕ್ ಇತ್ತು ಬರುವಾಗ. ಆಮೇಲೆ ಫ್ಲೇವರ್ ಸಿಕ್ಕಿದ್ಮೇಲೆ ಅಷ್ಟೊಂದೇನು ಟ್ರಾಫಿಕ್ ಇರಲಿಲ್ಲ. ಎಷ್ಟು ಬೇಗ ಮನೆಗೆ ಹೋಗಿ ಏನೇನೆಲ್ಲ ಐಟಮ್ ತೊಗೊಂಡೆ ಅಂತ ನಾನು ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡ್ತಾ ಇದ್ದೀನಿ. ಇವಾಗ ಜಸ್ಟ್ ಐಟಮ್ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಇನ್ನೊಂದು ಚೀಲ ಅಲ್ಲಿದೆ. ಎಷ್ಟು ಮನೆಗೆ ಬಂದ್ವಿ, ಏನೇನೆಲ್ಲ ಐಟಮ್ ತಗೊಂಡ್ವಿ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಬನ್ನಿ. ನೋಡಿ, 2 ಚೀಲ ತಗೊಂಡಿದೀವಿ. ಸುಮ್ಮನೆ ಸಿಂಪಲ್ ಆಗಿ ತಗೊಂಡಿರೋದು, ಜಾಸ್ತಿ ಏನಿಲ್ಲ. ಬನ್ನಿ ಈಗ ತೋರಿಸ್ತೀನಿ. ಈಗ ಮನೆಗೆ ಗ್ರಾಸರೀಸ್ ಎಲ್ಲ ತಗೊಂಡ್ ಬಂದಿದೀವಿ. ಇದೆಲ್ಲ ಕಾಳುಗಳು, ಉದ್ದಿನ ಬೇಳೆ, ಸಾಲ್ಟ್, ಹಾಗೆ ಸನ್ಫ್ಲವರ್ ಆಯಿಲ್, ಬೇಳೆ, ಶುಗರ್, ಟೈಟ್ ಸೋಪ್, ಜೀರಿಗೆ. ಜಾಸ್ತಿ ಏನು ತಗೊಂಡಿಲ್ಲ, ಸಿಂಪಲ್ ಆಗಿ ಮನೆಗೆ ಸ್ವಲ್ಪನೇ ಐಟಮ್ ಖಾಲಿ ಆಗಿತ್ತು ಅಂದ್ಬಿಟ್ಟು. ಹಾಗೆ ಇದು ಅಕ್ಕಿ ಹಿಟ್ಟು, ಸಾರಿ ಗೋಧಿ ಹಿಟ್ಟು, ಆಶೀರ್ವಾದ್. ಇದು ಆಲ್ರೆಡಿ ಇತ್ತು ಅಂದ್ರೂ ಅದು ಹಳೇದಾಗಿತ್ತು ಅಂದ್ಬಿಟ್ಟು ಹೊಸದ್ ತಗೊಂಡೆ. ಆಫರ್ ಅಲ್ಲಿ ಇತ್ತು ಅಂದ್ಬಿಟ್ಟು ಮಸಾಲೆ ಡಬ್ಬಿ. ಹಾಗೆ ಇದೊಂದು ತಗೊಂಡೆ, ತುಂಬಾ ಚೆನ್ನಾಗಿತ್ತು. 69 ಏನೋ. ಇದರಲ್ಲಿ 1 ಸ್ಪೂನ್ ಇದೆ, ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಇದು ಟೂತ್ ಬ್ರಷ್ ಹೋಲ್ಡರ್. ಇದು ಅದಕ್ಕೆ ಇದು ಒಂಥರ ಚೆನ್ನಾಗಿದೆ, ಸೇಫ್ಟಿ ಇದೆ. ಇಲ್ಲಾಂದ್ರೆ ಜಿರ್ಲೆ ಅದು ಇದು ಚಿಕ್ಕ ಪುಟ್ಟ ಹುಳಗಳೆಲ್ಲ ಬ್ರಷ್ ಮೇಲೆಲ್ಲ ಕುತ್ಕೊಳ್ಳುತ್ತೆ. ಇದೊಂದು ಸೇಫ್ಟಿಗಿರ್ಲಿ ಅಂತ ತಗೊಂಡೆ. ಇದು ನಮ್ಮಮ್ಮ ಅವ್ರಿಗೆ. ಇದು ಯಾವ್ದಾದ್ರು ಒಂದು ಫ್ಲವರ್ ಗಿಡನೋ ಅಥವಾ ತುಳಸಿ ಗಿಡನೋ ಹಾಕಿಡೋಣ ಅಂತ ತಗೊಂಬಂದೆ. ಪ್ಲೇಸ್ ಜಾಸ್ತಿ ಸ್ಪೇಸಸ್ ಇದ್ರೆ ಇನ್ನ ತರ್ಬೋದಿತ್ತು, ಬಟ್ ಅಷ್ಟು ಸ್ಪೇಸ್ ಇಲ್ಲ ನಮ್ಮ ಮನೆ ಹತ್ರ. ಹಂಗಾಗಿ ಇದೊಂದು ಚಿಕ್ಕದೊಂದು ತಗೊಂಡೆ. ಸೋಪು, ಇದು ದೋಸೆಗೆಲ್ಲ ಚಪಾತಿ ಯೂಸ್ ಆಗುತ್ತೆ ಅಂತ ತಗೊಂಡೆ. 79 ರುಪೀಸ್. ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಇದು ನಾವು ಸೊಲ್ಲಾಪುರಲ್ಲಿ ತಿಂದಿದ್ವಿ, ಸೋಯಾ ಸ್ಟಿಕ್. ಮನೇಲಿ ಇರ್ತೀನಲ್ವಾ, ಬೇಜಾರಾದಾಗ ಇರ್ಲಿ ಅಂದ್ಬಿಟ್ಟು ತಗೊಂಡೆ. ಇದು 80 ರುಪೀಸ್. ನಮ್ದು ಡಿ ಮಾರ್ಟಿಗೆ ಹೋದ್ರೆ ಫಿಕ್ಸ್ ಇದು 3 ಐಟಮ್. ಏನು ತಗೊಂಡಿಲ್ಲ ಅಂದ್ರೆ ಇಷ್ಟು ಮಾತ್ರ ತಗೊಂಡ್ ಬಂದಿರ್ತೀವಿ. ಹೀಗಿತ್ತು ಇವತ್ತಿನ ಗ್ರಾಸರಿ.
ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತೋರಿಸ್ಲಾ? ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಸೋ ಮಚ್. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.